ಯಾವ ಥರದ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀರಾ? ಅಂದ್ರೆ ನಿಮ್ಮ ಅಂದ್ರೆ ಯಾರು ನೀವು ಐಡಲ್ ಆಗಿ ನೀವು ಅಕಸ್ಮಾತ್ ನೋಡ್ತೀರಾ, ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ ಹಾ acting ಅಲ್ಲಿ? ಆಕ್ಟಿಂಗ್ ಅಲ್ಲಿ ನನ್ಗೆ ಚಿಕ್ಕ ವಯಸ್ಸಿಂದಾನು ನನ್ಗೆ ಯಶ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನನ್ಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆಗುತ್ತೆ. ನನ್ ಲಿಟ್ರಲಿ ಅವ್ರು ಬಂದ ತಕ್ಷಣ ನನ್ಗಂತೂ ಇವಾಗ್ಲೂ ನನ್ಗೆ ಯಶ್ ಮೇಲೆ ದೊಡ್ಡ ಕ್ರಶ್. ಸೊ ಹಂಗೆ ಸೊ ಅವ್ರ ಸ್ಕ್ರೀನ್ ಮೇಲಿರೋ ಅವ್ರ ರೊಮ್ಯಾನ್ಸ್, ಅವ್ರು ಮಾಡೋ ರೊಮ್ಯಾನ್ಸ್, ಅವ್ರ ಫೈಟ್ ಸೀಕ್ವೆನ್ಸ್ ಅದೆಲ್ಲ ನಂಗೆ ನೋಡಿದ್ರೇನೆ ಆಹಾ ಅಂತ. ಅದಾದ್ಮೇಲೆ ಸುದೀಪ್ ಸರ್ ಯಶ್ ಸರ್ ಇಸ್ ಮೈ ಫೇವ್ರೆಟ್. ಸುದೀಪ್ ಸರ್ ಅಂತೂ ಬಿಗ್ ಬಾಸ್ ಅಲ್ಲಿ ಬಂದ್ರು ನಾನ್ ಬಿಗ್ ಬಾಸ್ ಅವ್ರಿಗೋಸ್ಕರನೇ ನೋಡೋದು. ಲೈಕ್ ಲಿಟ್ರಲಿ ನನ್ ಬಿಗ್ ಬಾಸ್ ಅವ್ರ ಹೆಂಗ್ ಕನ್ವೆ ಮಾಡ್ತಾರೆ, ದ ಪಾಯಿಂಟ್ ಅವ್ರ ಕನ್ವೆ ಮಾಡೋ ತರ, ಅವ್ರ ಅರ್ಥ ಮಾಡ್ಸೋ ತರ ತುಂಬಾನೇ ನಂಗೆ ಇಷ್ಟ ಆಗುತ್ತೆ. ಅವ್ರ ಕಮ್ಯುನಿಕೇಶನ್ ನಾನ್ ತುಂಬಾನೇ ಐಡಲೈಸ್ ಮಾಡ್ತೀನಿ ಅವ್ರನ್ನ. ಸೊ ಆತರ. ಬಟ್ ಇವಾಗ ಅವರು ಲಾಸ್ಟ್ ಈಗ ಇದೇ last ಅಂತ ಹೌದು. ಹೇಳಿದ್ರೆ last season ಹೌದು ಅದ್ರ ಬಗ್ಗೆ reaction ಏನು? ನನ್ ಅಫ್ಕೋರ್ಸ್ ಎಲ್ಲಾ ವ್ಯೂವರ್ಸ್ ತರ ನನ್ಗೂ ಬೇಜಾರಾಗೇ ಆಯ್ತು. ಬಟ್ ಅರ್ಥ ಆಗತ್ತೆ, ಆಸ್ ಎನ್ ಆರ್ಟಿಸ್ಟ್ ಅರ್ಥ ಆಗತ್ತೆ ದಟ್ ಅವ್ರಿಗೂ ಬೇರೆದೇನಾದ್ರೂ ಮಾಡ್ಬೇಕು ಅನ್ನೋದಿರತ್ತೆ ಅನ್ನೋದು. ಸೊ ಐ ವಾಸ್ ಜಸ್ಟ್ ಲೈಕ್ ಓಕೆ. ಆದ್ರೂ ನಾವ್ ಅವ್ರ ಸ್ಕ್ರೀನ್ ಅಲ್ಲಿ ಬರೋದಂತೂ ನಿಲ್ಲಲ್ಲ ಅಲ್ವಾ. ಸೊ ಅದು ಆ ಖುಷಿ ಅಂತೂ ಇದೆ. ಯಶ್ ಅವ್ರನ್ನ ಅಂದ್ರೆ ಈಗ ಇವಾಗ ಅವರು KGF ಅದು ಬಿಯರ್ಡ್ ಲುಕ್ ಹೌದು. ಟಾಕ್ಸಿಕ್ ಆಲ್ಮೋಸ್ಟ್ ಹೌದು ಹಾ. ನಿಮಗೆ ಈ ತರ ಲುಕ್ಸ್ ಅಲ್ಲಿ ಅವ್ರು ನೋಡಕ್ ಇಷ್ಟನಾ ಅಥವಾ ಈಗ ಮೊದಲ ಸಲ ಆಗಿರ್ಬೋದು ಮುಂಚೆ ಕೆಲವೊಂದೆಲ್ಲ ಇತ್ತಲ್ಲ? ಅದ್ ಕಂಪೇರ್ ಮಾಡಕ್ ಆಗಲ್ಲ. ಎರಡೂರು ಅದರದ್ದೇ ಒಂದ್ ಚಾರ್ಮ್ ಇದೆ. ಇದು ಫುಲ್ ರಗೆಡ್ ಲುಕ್ ಅಲ್ಲೂ ತುಂಬಾ ಸಖತ್ತಾಗಿ ಕಾಣಿಸ್ತಾರೆ, ಅದ್ರಲ್ಲೂ ಫುಲ್ ಚಾಕ್ಲೇಟ್ ಬಾಯ್ ತರ ಸಖತ್ತಾಗಿ ಕಾಣಿಸ್ತಿದ್ರು. ಸೊ ಅದ್ ನಂಗಂತೂ ಕಂಪೇರ್ ಮಾಡಕ್ ಆಗಲ್ಲ. ನಂಗೆ ಎರಡು ತುಂಬಾನೇ ಇಷ್ಟ. ನಂಗೆ ಅವಾಗ್ಲೂ ಅವ್ರು ಇಷ್ಟ ಆಗ್ತಿದ್ರು, ಇವಾಗ್ಲೂ ಅವ್ರು ನಂಗೆ ತುಂಬಾನೇ ಇಷ್ಟ. ಸಿನಿಮಾಗಳು ಯಾವ್ದು ಹತ್ರದಲ್ಲಿ ನೋಡಿದಿರ ಅಂತ ನಿಮ್ಗೆ ಆಕ್ಚುಲಿ ಟಾಕ್ಸಿಕ್ ಗ್ಲಿಮ್ಸ್ ಹೌದು ಹಾ, ನಾನ್ ನೋಡ್ದೆ ಅದನ್ನ. ಚೆನ್ನಾಗ್ ಅನ್ಸ್ತು. ನಾನು ಎಕ್ಸೈಟೆಡ್ ಆಗಿದ್ದೀನಿ, ನಾನು ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಬರಕ್ಕೆ. ಸೊ ಅಷ್ಟೇ. ಗ್ಲಾಡ್. ಈಗ ಸೀರಿಯಲ್ಸ್ ಒಂದ್ ಕಡೆ ಆಯ್ತು, ಮತ್ತೆ ನಿಮ್ಮ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಇರುತ್ತೆ. ಹೌದು. ಮತ್ತೆ ಈಗ ಸದ್ಯಕ್ಕೆ ನೀವು ಓದ್ತಾ ಕೂಡ ಇದ್ದೀರಾ, ಎಕ್ಸಾಮ್ಸ್ ಎಲ್ಲ ಬರೀತಾ ಇದ್ದೀರಾ. ಫ್ರೀ ಟೈಮ್ ಅಂತ ಸಿಕ್ಕಿದಾಗ ಏನ್ ಮಾಡ್ತಾರೆ ಅಪಾರ್ಟ್ ಫ್ರಮ್ ಆಲ್ ದಿಸ್? ನಿಮ್ಮ ಹಾಬೀಸ್ ಬೇರೆ? ಹಾಬೀಸ್ ಅಂದ್ರೆ ಐ ಲೈಕ್ ನಾನು ಆರ್ಟ್ ಮಾಡಕ್ ತುಂಬಾ ಇಷ್ಟ. ಸೊ ನಾನು ರ್ಯಾಂಡಮ್ ಆಗಿ ಅದು ಡಿಪೆಂಡ್ಸ್ ಮೂಡ್. ಗೂಗಲ್ ಅಲ್ಲಿ ಏನಾದ್ರು ನೋಡ್ರೆ ಅಥವಾ ರೀಲ್ಸ್ ಸ್ಕ್ರೋಲ್ ಮಾಡೋವಾಗ ಯಾವ್ದಾದ್ರು ಚೆನ್ನಾಗಿರೋದು ಇಂಟ್ರೆಸ್ಟಿಂಗ್ ಆಗಿ ಬಂದ್ರೆ ಕೂತ್ಕೊಂಡ್ ಬಿಡ್ತೀನಿ ಮಾಡಕ್ಕೆ. ಇದ್ರ ಪೇಂಟಿಂಗ್, ಅದು ನಂಬರ್ಸ್ ಇಟ್ಕೊಂಡ್ ಪೇಂಟಿಂಗ್ ಬರುತ್ತಲ್ವಾ, ಸೊ ಅದನ್ನ ಮಾಡ್ತೀನಿ. ಅಥವಾ ಐ ಯೂಸ್ ಟು ಡೂ ಕ್ವಿಲ್ಲಿಂಗ್, ತುಂಬಾ ಕ್ವಿಲ್ಲಿಂಗ್ ಮಾಡ್ತಿದ್ದೆ. ಕ್ವಿಲ್ಲಿಂಗ್ ಇಯರಿಂಗ್ಸ್ ನನ್ ಚಿಕ್ಕ ವಯಸ್ಸು ಐ ಥಿಂಕ್ 9th standard ಅಲ್ಲಿ ಏನೋ ಐ ಯೂಸ್ ಟು ಮೌಂಟ್ ಕಾರ್ಮಲ್ ಅಲ್ಲಿ ಹೋಗ್ಬಿಟ್ಟು ಐ ಯೂಸ್ ಟು ಸೆಲ್ ದೆಮ್ ಅಂಡ್ ಆಲ್ ಆಫ್ ದಟ್. ಸೊ ದಟ್ ಐ ರಿಯಲಿ ಲೈಕ್. ಆತರ ನನ್ಗೆ ಅದಾದ್ಮೇಲೆ ಐ ರೀಡ್ ಬುಕ್ಸ್. ನಂಗೆ ರೊಮ್ಯಾಂಟಿಕ್ ನಾವೆಲ್ಸ್, ರಾಮ್-ಕಾಮ್ ನಾವೆಲ್ಸ್ ತುಂಬಾನೇ ಇಷ್ಟ. ರಾಮ್-ಕಾಮ್ ಮಿಸ್ಟ್ರಿ ಎವ್ರಿ ನಾವೆಲ್ಸ್ ತುಂಬಾ ಇಷ್ಟ. ಸೊ ಅದನ್ನ ಓದ್ತೀನಿ. ಅಂಡ್ ಅದರ್ವೈಸ್ ಐ ವರ್ಕ್ ಔಟ್. ಸೊ ದಟ್ಸ್ ಮೈ ಮೇನ್ ಥಿಂಗ್. ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಅಷ್ಟು ಟೈಮ್ ಸಿಗಲ್ಲ ಟು ಗೋ ವರ್ಕ್ಔಟ್ ಎಲ್ಲ. ಸೊ ಶೂಟಿಂಗ್ ಇಲ್ದೇ ಇರಾಗ ಐ ಗಿವ್ ಅ ಲಾಟ್ ಆಫ್ ಟೈಮ್ ವರ್ಕ್ಔಟ್ ಮಾಡೋದಕ್ಕೆ. ಅದನ್ನ ಬಿಟ್ರೆ ಫ್ಯಾಮಿಲಿ ಜೊತೆ ಔಟಿಂಗು ಅಥವಾ ಫ್ರೆಂಡ್ಸ್ ಇನ್ ಮೀಟ್ ಮಾಡೋದು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.